ಕೆನರಾ ಸಂಸದ ವಿಶ್ವೇಶ್ವರ ಕಾಗೇರಿಯವರ ಪ್ರಯತ್ನದಿಂದ ಕೊಯಮತ್ತೂರು ಹಿಸಾರ್ ಎಕ್ಸ್‌ಪ್ರೆಸ್ ರೈಲಿಗೆ ಕುಮಟಾದಲ್ಲಿ ನಿಲುಗಡೆ ಕಲ್ಪಿಸಲಾಗಿದ್ದು, ಮಧ್ಯರಾತ್ರಿ 2 ಗಂಟೆಗೆ ಕುಮಟಾಕ್ಕೆ ಆಗಮಿಸಿದ ಎಕ್ಸ್‌ಪ್ರೆಸ್ ರೈಲನ್ನು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕೊಂಕಣ್ ರೈಲ್ವೆ ನಿಗಮದ ರೈಲು ಸಂಖ್ಯೆ 22475 ಮತ್ತು 22476ರ ಕೊಯಮತ್ತೂರು ಹಿಸಾರ್ ಎಕ್ಸ್‌ಪ್ರೆಸ್ ರೈಲನ್ನು ಕುಮಟಾದಲ್ಲಿ ನಿಲುಗಡೆ ನೀಡುವಂತೆ ಕೇಂದ್ರ ಸಚಿವರ ಬಳಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನವಿ ಮಾಡಿದ್ದರು. ಸಂಸದರ ಮನವಿಗೆ ಸ್ಪಂದಿಸಿದ ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನ್ ವೈಷ್ಣವ್ ಮತ್ತು ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಕೊಂಕಣ್ ರೈಲ್ವೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಿ ರೈಲು ನಿಲುಗಡೆಗೆ ಆದೇಶ ಮಾಡಿಸಿದ್ದಾರೆ. ಅದರಂತೆ ಶನಿವಾರ ಮಧ್ಯರಾತ್ರಿ ಕುಮಟಾ ರೈಲ್ವೆ ನಿಲ್ದಾಣದಲ್ಲಿ ನಿಲುಗಡೆಗಾಗಿ ಆಗಮಿಸಿದ ಕೊಯಮತ್ತೂರು ಹಿಸಾರ್ ಎಕ್ಸ್‌ಪ್ರೆಸ್ ರೈಲನ್ನು ಅದ್ದೂರಿಯಾಗಿ ಸ್ವಾಗತಿಸಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಅವರು ಮತ್ತು ರೈಲ್ವೆ ಸಮಿತಿಯ ಪ್ರಮುಖರು ಹಾಗೂ ಇತರರು ಸಿಹಿ ಹಂಚಿ ಡೊಳ್ಳು ಬಾರಿಸಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಅವರು, ಈ ಎಕ್ಸ್‌ಪ್ರೆಸ್ ರೈಲಿಗೆ ಕುಮಟಾದಲ್ಲಿ ಸ್ಟಾಪ್ ಕೊಡಿ ಎಂದು ಹಲವು ವರ್ಷಗಳಿಂದ ಪ್ರಯತ್ನಿಸಿದ್ದೆವು. ಆದರೆ ಈಗ ನಮ್ಮ ಸಂಸದರಾದ ವಿಶ್ವೇಶ್ವರ ಕಾಗೇರಿಯವರ ಪ್ರಯತ್ನದ ಫಲವಾಗಿ ಈ ಎಕ್ಸ್‌ಪ್ರೆಸ್ ಟ್ರೈನ್ಗೆ ಕುಮಟಾದಲ್ಲಿ ನಿಲುಗಡೆಗೆ ವ್ಯವಸ್ಥೆ ಮಾಡಿರುವುದು ಜಿಲ್ಲೆಯ ಜನತೆಗೆ ತೀರಾ ಅನುಕೂಲವಾಗಿದೆ. ವಿಶೇಷವಾಗಿ ರಾಜಸ್ಥಾನಿಗಳಿಗೆ, ವ್ಯಾಪಾರಸ್ಥರಿಗೆ, ಕೊಯಮತ್ತೂರಿಗೆ ತೆರಳುವ ಎಲ್ಲರಿಗೂ ಪ್ರಯೋಜನವಾಗಲಿದೆ. ಹಾಗಾಗಿ ನಾನು ಸಂಸದರಿಗೆ ಮತ್ತು ಕೇಂದ್ರ ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ಟ್ರೈನ್ಗೆ ಕುಮಟಾದಲ್ಲಿ ನಿಲುಗಡೆ ಆಗಬೇಕು ಅಂತ ನಮ್ಮ ಭಾಳ ವರ್ಷದಿಂದ ಪ್ರಯತ್ನ ಇತ್ತು. ವಿಶೇಷವಾಗಿ ಇಲ್ಲಿಂದ ಹಿಸಾರ್ ರೂಟ್ಗೆ ರಾಜಸ್ಥಾನದವರು ಇಲ್ಲಿದ್ದವರು ಹೋಗುವಂಥದ್ದಕ್ಕೆ ಭಾಳ ಅನುಕೂಲ ಆಗ್ತಿತ್ತು. ಮತ್ತು ಡೌನ್ ಟ್ರೈನಲ್ಲಿ ಕೊಯಮತ್ತೂರಿಗೆ ಹೋಗೋದಕ್ಕೆ ನಮ್ಮಲ್ಲಿ ವ್ಯಾಪಾರಸ್ಥರು ಸಾಕಷ್ಟು ಕೊಯಮತ್ತೂರಿಗೆ ಹೋಗ್ತಾರೆ. ಅವ್ರಿಗೆಲ್ಲ ಅನುಕೂಲ ಆಗೋ ದೃಷ್ಟಿಯಿಂದ ನಮ್ಮ ಕುಮಟಾ ಸ್ಟಾಪ್ ಆಗಲೇಬೇಕು ಮತ್ತು ಸಿರ್ಸಿ ಎಲ್ಲ ಕನೆಕ್ಟಿವಿಟಿ ಇರೋದ್ರಿಂದ ಆಗಲೇಬೇಕು ಅಂತ ಒತ್ತಾಯ ಮೊದಲಿಂದನೂ ಇತ್ತು. ಎಸ್.ಆರ್. ಪಾಟೀಲ್, ಬಾಲಾಜಿಯವರು ನಾವೆಲ್ಲ ಅದಕ್ಕೆ ಹೋರಾಟ ಮಾಡಿದ್ವಿ. ಆದರೆ ಅದಕ್ಕೆ ಇವತ್ತು ಸ್ಪಂದಿಸಿದವರು ನಮ್ಮ ನೆಚ್ಚಿನ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹತ್ರ ನಾವು ಮನವಿ ಮಾಡಿದ್ವಿ. ಕಾಗೇರಿಯವರು ಇದನ್ನು ಮನಗಂಡು ತಕ್ಷಣ ರೈಲ್ವೆ ಸಚಿವರ ಹತ್ರ ಮತ್ತು ಸೋಮಣ್ಣ ಸ್ಟೇಟ್ ರೈಲ್ವೆ ಸಚಿವರು ಅವ್ರ ಹತ್ರ ಎಲ್ಲ ಮಾತಾಡಿ ಕಾಗೇರಿಯವರ ಪ್ರಯತ್ನದಿಂದ ಇವತ್ತು ಟ್ರೈನು ಕುಮಟಾದಲ್ಲಿ ನಿಲುಗಡೆ ಆಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಬಾಲಾಜಿ ಮತ್ತು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.